ನಂದಗೋಕುಲ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಂತೂ ಬಿಗ್ ಟ್ವಿಸ್ಟೇ ಇದೆ. ನಂದ ಏನ್ ಮಾಡ್ತಾನೆ ಗೊತ್ತಾ, ಕೋಪ ಮಾಡ್ಕೊಂಡು. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂತ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ. ವಲ್ಲಭ ಮತ್ತೆ ಮಾಧವ ಇಬ್ರು ಕೂಡ ಸೇರ್ಕೊಂಡು ಸಿಕ್ಕಾಬಟ್ಟೆ ಅಲ್ದಾಡ್ತಾ ಇರ್ತಾರೆ. ಯಾಕಂತಂದ್ರೆ ನಂದಗೆ ಅಮೌಂಟ್ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 10,000 ಕೊಡ್ಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನ ಕೇಳ್ತಾರೆ, ಎಲ್ಲರನ್ನು ಕೇಳ್ತಾರೆ. ಎಲ್ಲಿಯೂ ಕೂಡ ದುಡ್ಡು ಅಡ್ಜಸ್ಟ್ ಆಗಲ್ಲ. ವಲ್ಲಭಗಂತೂ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ದೇವ್ರೆ, ದುಡ್ಡು ಅಡ್ಜಸ್ಟ್ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ಬೇಜಾರಲ್ಲಿ ಮನೆಗ್ ಕೂಡ ಬರ್ತಾನೆ. ಮನೆಗ್ ಬಂದಿದ ತಕ್ಷಣ ನಂದ ಕ್ಲಾಸ್ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಾಳೆ ಹೇಳಿದ್ ಏನ್ ಮಾಡ್ದೆ, ನಾನ್ ಹೇಳಿದ ದುಡ್ಡನ್ನ ತಂದ ಅಲ್ಲ, ನೀನ್ ಇಷ್ಟು ದುಡ್ಡನ್ನ ಕೂಡ ಅಡ್ಜಸ್ಟ್ ಮಾಡೋದಕ್ ಆಗ್ಲಿಲ್ವಾ ನಿನ್ಗೆ? ಅಲ್ಲ, ಇಷ್ಟ ದುಡ್ಡನ್ನ ಅಡ್ಜಸ್ಟ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳೋನು ಅಪ್ಪನ ಹತ್ರ ಯಾಕೆ ಇಷ್ಟೊಂದು ದುಡ್ಡನ್ನ ತಗೊಂಡೆ? ಅಲ್ಲ, ಅಪ್ಪನ ದುಡ್ಡನ್ನೇ ಕದಿಯುವಷ್ಟು ಎಲ್ಲಿಂದ ಬಂತು ನಿನಗಿಷ್ಟ? ಅಲ್ಲ, ನಿನ್ನಂತ ಸೋಂಬೇರಿಗೆ ನಾನು ಅನ್ನ ಹಾಕಿ ಬೆಳೆಸಿದ್ದೀನಲ್ಲ, ನೀನು ಮನೇಲೆ ಕದಿತಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅಲ್ಲ, ಇಷ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡೋದಕ್ ಆಗೋದಿಲ್ಲ ಅಂತ ಹೇಳೋನು ನನ್ನ ಬ್ಯಾಂಕ್ ಇಂದನೇ ಅಮೌಂಟ್ ತೆಗೆಯುವಷ್ಟು ಧೈರ್ಯ ನಿನ್ಗೆ ಹೇಗ್ ಬಂತು? ವಲ್ಲಭನ್ ಕಪಾಳಕ್ಕೆ ಹೊಡೆದ್ಬಿಟ್ಟು ನನ್ ದುಡ್ಡನ್ನ ಕದ್ದಿರುವಂತ ನೀನು ಈ ಮನೇಲಿ ಒಂದು ಕ್ಷಣ ಕೂಡ ಇರಬಾರ್ದು ಅಂತ ಹೇಳ್ಬಿಟ್ಟು ವಲ್ಲಭನ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತಾನೆ. ವಲ್ಲಭನ ಆ ರೀತಿ ಎಳ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಮಾಧವ ಇಲ್ಲಿ ವಲ್ಲಭನ್ ಕೈಯನ್ನ ಹಿಡ್ಕೊಂಡಿರ್ತಾನೆ. ಅಪ್ಪ, ನಾನ್ ಯಾವತ್ತೂ ಕೂಡ ವಲ್ಲಭನ್ ಕೈಯನ್ನ ಬಿಡೋದೇ ಇಲ್ಲ. ಇಲ್ಲ ಅಪ್ಪ, ನಾನ್ ಯಾವ್ದೇ ಕಾರಣಕ್ಕೂ ವಲ್ಲಭನ ಬಿಡಲ್ಲ. ಬೇಕಾದ್ರೆ ನೀವು ನನ್ಗೆ ಹೊಡೆದು ನನ್ನನ್ನ ಈ ಮನೆಯಿಂದ ಆಚೆ ಹಾಕಿ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ವಲ್ಲಭನ ಬಿಡಲ್ಲ. ಅವನನ್ನ ನಾನು ಕಾಪಾಡ್ಕೊಳ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ಮಾಧವ ಆಡ್ತಾನೆ. ಅಲ್ಲ, ನನ್ನ ವಿರುದ್ಧನೇ ಮಾತಾಡುವಷ್ಟು ಕೋಪ ಬಂತ ನಿನ್ಗೆ? ವಲ್ಲಭನ್ ವಹಿಸ್ಕೊಂಡು ನನ್ನ ವಿರುದ್ಧ ಮಾತಾಡ್ತೀಯ? ಅಷ್ಟು ಧೈರ್ಯ ನಿನ್ಗೆ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ನಂದನು ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಬೈತಾನೆ. ಅಪ್ಪ, ನಾನ್ ಯಾವ್ದೇ ಕಾರಣಕ್ಕೂ ವಲ್ಲಭನ್ ಕೈ ಬಿಡೋದೇ ಇಲ್ಲ. ಯಾಕಂತಂದ್ರೆ ವಲ್ಲಭ ತಪ್ಪೇ ಮಾಡಿಲ್ಲ. ವಲ್ಲಭ ಯಾಕೆ ನಿಮ್ ದುಡ್ಡನ್ನ ತಗೊಂಡ ಅಂತ ಏನಾದ್ರು ನಿನ್ಗೆ ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ. ವಲ್ಲಭಂದ್ ಏನು ತಪ್ಪಿಲ್ಲ, ಎಲ್ರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಆ ದಿವಸ ಪ್ರಿಯಾ ಹೋಟೆಲ್ ಬುಕ್ ಮಾಡಿದ್ಲಲ್ವಾ, ಅದು 5,000 ರೂಪಾಯಿಂದ ಅಲ್ಲ ಅಪ್ಪ, 31,000 ರೂಪಾಯಿಂದ. 31,000 ರೂಪಾಯಿ ಇರುವಂತದನ್ನ ಬುಕ್ ಮಾಡಿದ್ಲು ಪ್ರಿಯಾ. ನಾನ್ ಅಲ್ಲಿಗೆ ಹೋದ್ಮೇಲೆ ನನ್ಗೆ ಈ ವಿಚಾರ ಎಲ್ಲ ಗೊತ್ತಾಗಿದ್ದು ಅಪ್ಪ. ಅಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ. 5,000 ರೂಪಾಯಿ ಅಡ್ವಾನ್ಸ್ ಕೂಡ ಕೊಡಲ್ಲ ಅಂತ ಹೇಳಿದ್ರು. ಆಗ ನಾನು ವಲ್ಲಭ ಮತ್ತೆ ಕೇಶವ್ಗೆ ಫೋನ್ ಮಾಡಿದ್ದೆ. ಆಗ ವಲ್ಲಭ ದುಡ್ಡನ್ನ ಹೊಂದ್ಸೋದಕ್ಕೆ ತುಂಬಾನೇ ಟ್ರೈ ಮಾಡ್ದ. ಅಣ್ಣ ಅತ್ತಿಗೆ ಚೆನ್ನಾಗಿರ್ಬೇಕು, ಅಣ್ಣ ಅತ್ತಿಗೆ ಹನಿಮೂನ್ಗೆ ಹೋಗಿದ್ದಾರೆ, ಸೊ ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕೆ ಅವನಿಗೆ ದುಡ್ಡನ್ನ ಅಡ್ಜಸ್ಟ್ ಮಾಡೋದಕ್ಕಾಗದೆ ನನ್ಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ಪ್ರಿಯಾಗೋಸ್ಕರ ದುಡ್ಡನ್ನ ತೆಗ್ದಿದ್ದು ಬಿಟ್ರೆ ಮತ್ಯಾವ ಉದ್ದೇಶಕ್ಕೂ ಅಲ್ಲ. ಸೊ ಅವನ ಪರ್ಸನಲ್ ವಿಚಾರಕ್ಕೆ ಅವನು ತೆಗ್ದಿದ್ದಲ್ಲ ಅಪ್ಪ. ನೀವೇನಾದ್ರೂ ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳೋದಾದ್ರೆ ಪ್ರಿಯಾ ಕೊಡ್ಬೇಕು. ಆ ರೀತಿ ವಲ್ಲಭನ್ಗೆ ಏನು ಮಾಡೋ ಹಾಗಿಲ್ಲ. ಇದ್ರಲ್ಲಿ ಪ್ರಿಯಾದೇ ತಪ್ಪಿರೋದು. ಅವಳು ಗೊತ್ತಿದ್ದು ಈ ರೀತಿ ಮಾಡಿದ್ದಾಳೆ. ಅವಳೇ ಹೋಟೆಲ್ ನ ಬುಕ್ ಮಾಡಿರೋದು. ಆದ್ರೂ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆ ರೂಮ್ ಅನ್ನ ಬುಕ್ ಮಾಡ್ಲಿಲ್ಲ ಅಂತ ಹೇಳೋದಾಗಿದ್ರೆ ವಲ್ಲಭ ಈ ರೀತಿ ದುಡ್ಡನ್ನ ತೆಗಿತಾ ಇರ್ಲಿಲ್ಲ, ನಿಮ್ ದುಡ್ಡನ್ನ ತೆಗಿತಾ ಇರ್ಲಿಲ್ಲ. ಹಾಗೆ ನೀವು ಕೂಡ ಅವನಿಗೆ ಬೈತಾ ಇರ್ಲಿಲ್ಲ, ಹೊಡಿತಾ ಇರ್ಲಿಲ್ಲ, ಮನೆಯಿಂದ ಆಚೆ ಕೂಡ ಹಾಕುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಪ್ರಿಯಾನೇ. ನೀವೇನಾದ್ರೂ ಶಿಕ್ಷೆ ಕೊಡುವಂತದ್ದೇನಾದ್ರೂ ಆಗಿದ್ರೆ ಪ್ರಿಯಾಗೆ ಶಿಕ್ಷೆ ಕೊಡ್ಬೇಕು, ವಲ್ಲಭನ್ಗೆ ಅಲ್ಲ ಅನ್ನುವಂತ ಮಾತನ್ನ ಮಾಧವ ಇಲ್ಲಿ ಆಡ್ತಾನೆ. ಆಗ ನಂದಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗತ್ತೆ ಇದನ್ನೆಲ್ಲ ಕೇಳ್ಬಿಟ್ಟು. ಯಾಕಂತಂದ್ರೆ ಇದನ್ನೆಲ್ಲ ವಲ್ಲಭನೇ ಮಾಡಿರೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದ. ಆದ್ರೆ ವಲ್ಲಭ ಈ ರೀತಿ ತ್ಯಾಗ ಮಾಡಿದಾನಂತ ಅವನಿಗೆ ಗೊತ್ತಿರಲ್ಲ. ಸೊ ನಂದಂತೂ ತುಂಬಾನೇ ಕೋಪ ಮಾಡ್ಕೊಂಡು ಬೈಯೋದಕ್ಕೆ ಶುರು ಮಾಡ್ತಾನೆ. ಹೌದು ಅಪ್ಪ, ನಾನ್ ಹೇಳ್ತಾ ಇರೋದೆಲ್ಲವೂ ಕೂಡ ನಿಜ. ಪ್ರಿಯಾ ಈ ರೀತಿ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ 31,000 ರೂಪಾಯಿ ಇರುವಂತದನ್ನ ಬುಕ್ ಮಾಡದೇ ಇದ್ದಿದ್ರೆ ವಲ್ಲಭನ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ವಲ್ಲಭಂದ್ ಏನೋ ತಪ್ಪಿಲ್ಲಪ್ಪ, ಅಣ್ಣ ಅತ್ತಿಗೆ ಚೆನ್ನಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ದುಡ್ಡನ್ನ ಕದ್ದಿದ್ದಾನೆ ಅಷ್ಟೇ. ದಯವಿಟ್ಟು ವಲ್ಲಭನ್ಗೆ ಆ ರೀತಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಅಪ್ಪ, ದಯವಿಟ್ಟು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾನೆ ಮಾಧವ. ಆಗ ನಂದಗಂತೂ ತುಂಬಾನೇ ಕೋಪ ಬಂದಿರತ್ತಲ್ವಾ, ಸೀದಾ ಪ್ರಿಯಾ ಹತ್ರ ಬರ್ತಾನೆ. ಪ್ರಿಯಾ, ಇವ್ನ್ ಹೇಳ್ತಾ ಇರೋದು ನಿಜನಾ? ನೀನು ಹೋಟೆಲ್ ಅಲ್ಲಿ 30,000 ರೂಪಾಯಿ ಇರುವಂತದನ್ನ ಬುಕ್ ಮಾಡಿದ್ಯಾ ಅಂತ ಕೇಳಿದಾಗ ಅದು ಮಾವ, ಅದು ಅಂತ ಹೇಳ್ಬಿಟ್ಟು ಪ್ರಿಯಾ ತಡವರ್ಸ್ತಾ ಇರ್ತಾಳೆ. ಸೊ ಕೋಪಗೊಂಡಂತಹ ನಂದ ಸಿಕ್ಕಾಬಟ್ಟೆ ಬೈತಾನೆ. ಅಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? 30,000 ರೂಪಾಯಿ ಇರುವಂತದನ್ನ ಬುಕ್ ಮಾಡಿದ್ಯಲ್ವಾ? ಅಲ್ಲ, 30,000 ರೂಪಾಯಿ ಇದ್ದಿದ್ರೆ ನಾನು 1 ವರ್ಷದವರೆಗೂ ಕೂಡ ಮನೇನ ನಿಭಾಯಿಸ್ತಾ ಇದ್ದೆ. ಅಲ್ಲ, ಇಷ್ಟೆಲ್ಲ ಮಾಡ್ಬಿಟ್ಟು ಅದೆಲ್ಲವನ್ನ ವಲ್ಲಭನ್ ಮೇಲೆ ಹಾಕ್ಬಿಟ್ಟು ನಾನಿಲ್ಲಿ ವಲ್ಲಭನ್ಗೆ ಅಷ್ಟೆಲ್ಲ ಹೊಡಿತಾ ಇದ್ರು ಬೈತಾ ಇದ್ರು ಕೂಡ ಅವನೇನು ಬಾಯ್ ಬಿಡ್ತಾ ಇಲ್ಲ. ಆದ್ರೆ ನೀನಾದ್ರೂ ಹೇಳ್ಬೇಕಾಗಿತ್ತಲ್ವಾ, ಈ ರೀತಿ ಆಗಿದೆ, ವಲ್ಲಭನ್ಗೆ ಏನು ಮಾಡ್ಬೇಡಿ ಅಂತ ಹೇಳ್ಬೋದಾಗಿತ್ತಲ್ವಾ? ಈ ರೀತಿ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಲ್ಲ, ನೀನೆಂತ ಮನೆ ಹಾಳು ಮಾಡೋಳು ಅನ್ನುವಂತ ಮಾತನ್ನ ಇಲ್ಲಿ ನಂದ ಆಡ್ತಾನೆ. ಅದು ಮಾವ, ಅದು ಅಂತ ಹೇಳ್ಬಿಟ್ಟು ಮಾತಾಡೋದಕ್ಕೆ ಹೋಗ್ತಾಳೆ. ಆಗ ನಂದ ಕೋಪ ಮಾಡ್ಕೊಂಡು ಪ್ರಿಯಾ ಕಪಾಳಕ್ಕೆ ಹೊಡಿತಾನೆ. ಪ್ರಿಯಾ ಕಪಾಳಕ್ಕೆ ಹೊಡೆದಿದ್ದನ್ನ ನೋಡಿದಂತ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಮಾಧವ್ ಅಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾನೆ. ನಾನ್ ಯಾಕೆ ಹೊಡೆದೆ ಗೊತ್ತಾ? ಅಲ್ಲ, ನಾನು ಅಷ್ಟೊತ್ತು ಅವನಿಗೆ ವಲ್ಲಭನ್ಗೆ ಇಷ್ಟೆಲ್ಲ ಬೈತಾ ಇದ್ದೀನಿ, ಹೊಡಿತಾ ಇದ್ದೀನಿ, ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅವನನ್ನ ಎಳ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೂ ನೀನು ಗರ ಬಡ್ದವ್ರಂಗ್ ನಿಂತ್ಕೊಂಡಿದ್ಯಲ್ವಾ? ಅಲ್ಲ, ಒಂದೇ ಒಂದ್ ಸರಿ ಮಾವ, ಅವ್ರದ್ದೇನು ತಪ್ಪೆಲ್ಲ ನಂದೇ ಅನ್ನುವಂತ ಒಂದೇ ಒಂದ್ ಮಾತನ್ನಾದ್ರೂ ಆಡ್ಬೋದಾಗಿತ್ತಲ್ವಾ? ಅಲ್ಲ, ಅವನನ್ನ ನೋಡು, ಒಂದಾದ್ರೂ ಅವ್ನ್ ರಿಟರ್ನ್ ಆಗಿ ನೀನೇ ಮಾಡಿರೋದು, ಇದಕ್ಕೆಲ್ಲ ನೀನೇ ಕಾರಣ ಅಂತ ಏನಾದ್ರು ಹೇಳಿದ್ನ?
ಇಲ್ಲ ಅಲ್ವಾ? ಯಾಕಂತಂದ್ರೆ ಅವನಿಗೆ ಅತ್ತಿಗೆ ಅಂದ್ರೆ ಅಷ್ಟು ಪ್ರೀತಿ, ಮನೆ ಅಂದ್ರೆ ಅಷ್ಟು ಪ್ರೀತಿ ಅವನಿಗೆ. ಆದ್ರೆ ನಿನ್ಗೆ ಮನೆ ಮೇಲೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲ. ನೀನೇ ಇಷ್ಟೆಲ್ಲ ಮಾಡಿದ್ದು, ನಿನ್ನಿಂದಾನೇ ತಪ್ಪಿದ್ರು ಕೂಡ, ಅವನು ನಿನ್ ಪರವಾಗೇ ಮಾತಾಡಿದ್ರು ಕೂಡ ನೀನ್ ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನೀನು ಅವನನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ರೆಡಿ ಆಗಿದೆ ಅಂತ ಕಾಣುತ್ತೆ. ಅಲ್ಲ, ನನ್ನ ಅತ್ತಿಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ನಿನ್ಗೆ ಎಷ್ಟೆಲ್ಲ ಒಳ್ಳೇದನ್ನ ಬಯಸ್ತಾನೆ. ಆದ್ರೆ ನೀನ್ ಅವನ ಬಗ್ಗೆ ಒಂಚೂರಾದ್ರೂ ಅವನ ಬಗ್ಗೆ ಪ್ರೀತಿ ಅನ್ನೋದು ಇಟ್ಕೊಂಡಿದ್ಯಾ? ಅಲ್ಲ, ವಲ್ಲಭನ್ಗೆ ಎಷ್ಟು ಹೊಡಿತಾ ಇದ್ರು ಕೂಡ ಒಂದಾದ್ರೂ ಮಾತಾಡಿದ್ಯಾ ನೀನು? ಇಲ್ಲ ತಾನೆ. ನೀನ್ ಎಂತವಳು ಇರ್ಬೇಕು ಅಂತ ಹೇಳ್ಬಿಟ್ಟು ನಂದ ಇಲ್ಲಿ ಹಿಗ್ಗ ಮುಗ್ಗ ಬೈತಾನೆ. ಮಾವ ಅದು ಅಂತ ಹೇಳ್ಬಿಟ್ಟು ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ನಂದ ಇನ್ನು ಕೂಡ ಕೋಪ ಮಾಡ್ಕೊಳ್ತಾನೆ. ಸಾಕ್ ಮುಚ್ಚು ಬಾಯು. ಅಲ್ಲ, ನಾನಿನ್ನ ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನಮ್ಮನೆಗೆ ಒಳ್ಳೆ ಸೊಸೆ ಬಂದಿದ್ದಾಳೆ. ಎಷ್ಟು ಒಳ್ಳೆ ಸೊಸೆ, ಅಪರಂಜಿ, ಚಿನ್ನ ಅಂತೆಲ್ಲ ಎಷ್ಟು ಖುಷಿ ಪಟ್ಟಿದೆ. ಅಲ್ಲ, ನೀ ನಮ್ಮನೆನ ಚೆನ್ನಾಗ್ ನೋಡ್ಕೊಳ್ತೀಯ, ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊಳ್ತೀಯ, ನೀನು ಹಿರಿ ಸೊಸೆ, ನಿನ್ನಂತ ಸೊಸೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಹೊಗಳ್ದೆ. ಆದ್ರೆ ನಿನ್ನಂತ ಮನೆ ಮುರ್ಕಿ ಸೊಸೆನ ನಾನ್ ಯಾವತ್ತೂ ಕೂಡ ನೋಡೇ ಇಲ್ಲ. ನೀನು ವಲ್ಲಭನ್ಗೋಸ್ಕರನಾದ್ರೂ ಸ್ವಲ್ಪನಾದ್ರೂ ಮಾತಾಡ್ಬಹುದಾಗಿತ್ತು. ಇಷ್ಟು ಮಾತಾಡದೆ ಸುಮ್ನೆ ನಿಂತಿದ್ಯಾ ಅಂತ ಅಂದ್ಮೇಲೆ ನಿನ್ಗೆ ಮನೆಯವ್ರ ಮೇಲೆ ಯಾರ ಮೇಲೂ ಕೂಡ ಪ್ರೀತಿ ಇಲ್ಲ ಅಂತ ಆಯ್ತು ಅಂತ ಹೇಳ್ಬಿಟ್ಟು ನಿನ್ನಂತ ಕೆಟ್ಟ ಸೊಸೆನ ನಾನ್ ಯಾವತ್ತೂ ಕೂಡ ನೋಡೇ ಇಲ್ಲ ಅನ್ನುವಂತ ಮಾತನ್ನ ನಂದ ಡೈರೆಕ್ಟ್ ಆಗಿ ಆಡ್ತಾನೆ. ನೋಡು, ನಿನಗ್ ಲಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ವಲ್ಲಭನ್ಗೆ ಇಷ್ಟೆಲ್ಲ ತ್ರಾಸ್ ಕೊಟ್ಟಿದ್ಯಲ್ವಾ, ವಲ್ಲಭನ್ಗೆ ಇಷ್ಟೆಲ್ಲ ನಾನು ಬೈದಿದ್ದೀನಿ ಕೂಡ, ಅವನಿಗೆ ಎಷ್ಟು ಅವಮಾನ ಆಗಿದ್ರು ಕೂಡ ನಿನ್ಗೋಸ್ಕರ ಸಹಿಸ್ಕೊಂಡು ನಿಂತಿದ್ದಾನೆ. ಸೊ ನಿನ್ಗಿದು ಲಾಸ್ಟ್ ವಾರ್ನಿಂಗ್. ನೀನು ವಲ್ಲಭನ್ ಹತ್ರ ಹೋಗ್ಬಿಟ್ಟು ಸಾರಿ ಕೇಳ್ಬೇಕು. ಸಾರಿ ಕೇಳಲಿಲ್ಲ ಅಂತಂದ್ರೆ ಕಥೆನೆ ಬೇರೆ ಆಗತ್ತೆ ಅನ್ನುವಂತ ಮಾತನ್ನ ಇಲ್ಲಿ ನಂದ ಸ್ಟ್ರಿಕ್ಟ್ ಆಗಿ ಆಡ್ತಾನೆ. ಹೋಗು, ವಲ್ಲಭನ್ಗೆ ಕೈ ಮುಗ್ದು ಅವನ ಹತ್ರ ಕ್ಷಮೆ ಕೇಳು, ನಿನ್ಗೆ ಆ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ನಂದ ಹೇಳ್ತಾನೆ. ಹೌದು ಪ್ರಿಯಾ, ನೀನ್ ಅವನ ಹತ್ರ ಹೋಗ್ಬಿಟ್ಟು ಸಾರಿ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಧವ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಪ್ರಿಯಾ ಕ್ಷಮೆ ಕೇಳೋದಕ್ ಹೋಗ್ಬಿಟ್ಟು ಆ ಕಡೆ ನೋಡ್ತಾ ಇರ್ತಾಳೆ. ದಯವಿಟ್ಟು ವಲ್ಲಭ, ನನ್ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ಹತ್ರ ಈ ರೀತಿ ಮಾಡ್ಬಾರ್ದಾಗಿತ್ತು. ನನ್ನಿಂದಾಗಿ ನಿನ್ಗೆ ಇಷ್ಟೆಲ್ಲ ತೊಂದರೆ ಆಗಿದೆ. ನಿನ್ಗೆ ಅಷ್ಟೆಲ್ಲ ಹೊಡಿತಾ ಇದ್ದವಾಗಾದ್ರೂ ನಾನ್ ಮಾತಾಡ್ಬೋದಾಗಿತ್ತು, ಆದ್ರೆ ಮಾತಾಡ್ಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಪ್ರಿಯಾ ಇಲ್ಲಿ ಕ್ಷಮೆ ಕೇಳ್ತಾಳೆ. ಬಿಡಿಯತ್ತೆ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ನೀವು ನನ್ನ ಹತ್ರ ಎಲ್ಲ ಸಾರಿ ಕೇಳ್ಬಾರ್ದು. ನಿಮ್ಗೇನಾದ್ರೂ ಗೊತ್ತಿತ್ತಾ ಹೋಟೆಲ್ ರೇಟ್ ಅಷ್ಟಿದೆ ಅಂತ ಹೇಳ್ಬಿಟ್ಟು? ಅಣ್ಣ ಮತ್ತೆ ನೀವು ಚೆನ್ನಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕೆ ಆ ರೀತಿ ರೂಮ್ ಮಾಡ್ಕೊಂಡಿದ್ದು, ಮತ್ತೆ ಅದ್ರಲ್ಲಿ ಏನು ನೀವು ನನ್ನ ಹತ್ರ ಸಾರಿ ಕೇಳುವಂತದ್ದೇನು ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ವಲ್ಲಭ ಆಡ್ತಾನೆ. ಪ್ರಿಯಾಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಕೂಡ ಪ್ರಿಯಾ ಮನ್ಸಲ್ಲಿ ವಿಷ ಅನ್ನೋದು ತುಂಬಿರತ್ತೆ. ವಲ್ಲಭನ್ ಮೇಲೆ ಕೋಪ ಇರತ್ತೆ. ನಾನು ನಿನ್ಗೆ ಕ್ಷಮೆ ಕೇಳೋದ ಕೈ ಮುಕ್ಕೊಂಡು ನೋಡ್ತಾ ಇರು, ನಿನ್ನನ್ನ ಯಾವುದೇ ಕಾರಣಕ್ಕೂ ಈ ಮನೇಲಿ ಉಳ್ಸಲ್ಲ. ಒಂದೊಂದ್ ಸ್ವಲ್ಪ ದಿವಸದಲ್ಲಿ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪ್ರಿಯಾ ಕಿಡಿಕಾರ್ತಾ ಇರ್ತಾಳೆ. ನಿನ್ನನ್ನ ಹೇಗ್ ಮನೆಯಿಂದ ಆಚೆ ಹಾಕ್ತೀನಿ, ಆಚೆ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಅವಳಿಗೆ ಚಾಲೆಂಜ್ ಮಾಡ್ಕೊಳ್ತಾಳೆ. ಬಿಡಿ ಅದ್ಗೆ ನೀವ್ಯಾಕೆ ಬೇಜಾರ್ ಮಾಡ್ಕೊಳ್ತೀರಾ? ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕೂಡ ಇಲ್ಲಿ ವಲ್ಲಭ ಕೇಳ್ತಾ ಇರ್ತಾನೆ. ನನ್ನಿಂದಾಗಿ ನೀವು ನನ್ನ ಹತ್ರ ಸಾರಿ ಕೇಳುವಂತ ಪರಿಸ್ಥಿತಿ ಬಂತು. ನೀವ್ ಯಾವತ್ತೂ ಕೂಡ ಈ ರೀತಿ ಸಾರಿ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ವಲ್ಲಭ ಹೇಳಿದಾಗ, ಸಾರಿ ಕಣೋ ವಲ್ಲಭ, ನನ್ನನ್ನ ಕ್ಷಮಿಸು, ನಿನ್ಗೆ ವಿಚಾರ ಗೊತ್ತಿಲ್ಲದೆ ನಿನ್ಗೆ ಬೈದ್ಬಿಟ್ಟೆ, ಇದಕ್ಕೆಲ್ಲ ಇವಳೇ ಕಾರಣ ಅಂತ ಹೇಳ್ಬಿಟ್ಟು ನೀನ್ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ನೀನ್ ನನ್ನ ಹತ್ರ ಆ ಒಂದ್ ಮಾತನ್ನ ಹೇಳಿದ್ರೆ ಖಂಡಿತ ನಾನ್ ನಿನ್ಗೆ ಈ ರೀತಿ ಹೊಡಿತಾನೆ ಇರ್ಲಿಲ್ಲ, ಬೈತಾನೆ ಇರ್ಲಿಲ್ಲ, ಮನೆ ಬಿಟ್ಟು ಹೋಗು ಅಂತಾನೆ ಇರ್ಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ನಂದ ವಲ್ಲಭ ಹತ್ರ ಕ್ಷಮೆ ಕೇಳ್ತಾನೆ. ಅಪ್ಪ, ನೀವ್ ನನ್ನ ಹತ್ರ ಸಾರಿ ಕೇಳ್ಬೇಡಿ. ನಿನ್ನಂತ ಅಪ್ಪನ್ನ ಪಡೆದಿರೋದು ನನ್ ಪುಣ್ಯ. ಯಾಕಂತಂದ್ರೆ ದುಡ್ಡನ್ನ ಯಾವ ರೀತಿ ಬಳಸ್ಬೇಕು, ಯಾವ ರೀತಿ ಜೀವನ ನಡೆಸ್ಬೇಕು, ಯಾವ ರೀತಿ ನಾವು ದುಡ್ಡನ್ನ ಮಾಡ್ಬೇಕು ಅಥವಾ ಜೀವನ ನಡೆಸ್ಬೇಕು ಅನ್ನುವಂತ ವಿಚಾರವಾಗಿ ನೀವು ನನ್ಗೆ ತುಂಬಾನೇ ತಿಳುವಳಿಕೆಗಳನ್ನ ಕಲಿಸಿದ್ದೀರಾ. ನಿಮ್ಮಂತ ಅಪ್ಪ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಹಾಗೆ ಒಬ್ಬಂಟಿ ಆದವಾಗ ಯಾವ ರೀತಿ ಜೀವನ ನಡೆಸ್ಬೇಕು ಅನ್ನೋದನ್ನ ಕೂಡ ನೀವು ಕಲ್ಸ್ಕೊಟ್ಟಿದ್ದೀರಪ್ಪ. ದಯವಿಟ್ಟು ನೀವು ಈ ರೀತಿ ನನ್ನ ಹತ್ರ ಕೈ ಮುಗಿದು ಕೇಳ್ಕೊಳ್ಳುವಂತದ್ದು ಏನು ಇಲ್ಲ, ಆ ರೀತಿ ಮಾಡ್ಬೇಡಿ ಯಾವತ್ತೂ ಕೂಡ ಅಂತ ಹೇಳ್ಬಿಟ್ಟು ಇಲ್ಲಿ ವಲ್ಲಭ ನಂದನ್ ಬಗ್ಗೆ ಪ್ರೌಡ್ ಆಗಿ ಮಾತಾಡ್ತಾನೆ. ಆಗ ನಂದ ವಲ್ಲಭನ ಬಾಚಿ ತಪ್ಕೊಳ್ತಾನೆ. ಆಗ ಅಲ್ಲಿಗೆ ಕೇಶವ ಮಾಧವ ಇಬ್ರು ಕೂಡ ಬರ್ತಾರೆ. ಹಾಗೆ ಎಲ್ರು ಕೂಡ ವಲ್ಲಭಂಗೆ ತುಂಬಾನೇ ಖುಷಿಯಿಂದ ಅಪ್ಕೊಳ್ತಾರೆ. ಅಂತೂ ಇಂತೂ ಎಲ್ರು ಕೂಡ ಒಂದಾಗ್ತಾರೆ. ಇದನ್ನ ನೋಡಿದಂತ ಪ್ರಿಯಾ ಉರ್ಕೊಳ್ತಾ ಇರ್ತಾರೆ. ಸೊ ಪ್ರಿಯಾ ಕಪ್ಪಾಳಕ್ಕಂತೂ ಹೊಡೆದಿರೋದು ಯಾರಿಗೆಲ್ಲ ಖುಷಿಯಾಗಿದೆ ಅನ್ನೋರು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.